ನಮಸ್ಕಾರ. ನಾನು ಶಿವಯೋಗಪ್ಪ ಭೀಮರಾಯ ನಾಟಿಕರ್, ಮುಕ್ಕಂ ಧರ್ಮಾಪುರ. VCC VSS ಬ್ಯಾಂಕಿನ ಎನ್ ನಂದೂರು ಬಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಿನ್ನೆ ನಡೆದಂಥ ಚುನಾವಣೆ 10ನೇ ತಾರೀಕು 1ನೇ ತಿಂಗಳು 2025ರಂದು ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಆರಿಸಿ ತಂದಿದ್ದಾರೆ ಅಧ್ಯಕ್ಷರನ್ನಾಗಿ. ಅದಕ್ಕೆ ಇದರ ನಮ್ಮ ವಿರುದ್ಧವಾಗಿ ಸೈಯದ್ ಅಕ್ಬರ್ ಸಾಹೇಬ್ ಹುಸೇನಿ ಅವರು ನಮ್ಮ ವಿರುದ್ಧ ಪಕ್ಷದಾಗಿ ನಿಂತಿದ್ದರು. ಅದಕ್ಕೆ ಅವರು ಇದು ಹೀನವಾಗಿ ಸೋಲಾದ ಕಾರಣ ಅವರು ಪ್ರಿಯಾಂಕಾ ಸಾಹೇಬ್, ಉಸ್ತುವಾರಿ ಸಾಹೇಬ್ ಮತ್ತು ಗೋನಾಗ್ ಸಾಹೇಬ್ರ ಮೇಲೆ ಸುಮ್ಮನೆ ಆಪಾದನೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಸೋಲು ಸಹಿಸೋಕೆ ಆಗ್ತಾಯಿಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಈಗ ಗುಪ್ತ ಮತದಾನ ನಡೆದಿದೆ. ಗುಪ್ತ ಮತದಾನ ಅಂದರೆ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದಾಗ ಇವ್ರಿಗೆ ಹಾಕ್ಯಾರಂತ ಏನು ಕನ್ಫರ್ಮು? ಅದು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? 6 ಜನ ನನಗೆ, 6 ಜನ ಅವರಿಗೆ. ಅದ್ರಾಗೆ 6 ಜನದಾಗೆ 6 ಜನ ವೋಟಿಂಗ್ ನಡೆದದ. ಸೊ ಇದು ಹೆಂಗೆ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಹೆಂಗೆ ನಡೀತದೆ ಹಂಗೆ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದ ಮ್ಯಾಕ ಇವ್ರಿಗೆ ಅವ್ರ ಜನನೇ ಒಬ್ಬರು ನಮ್ಗೆ ಹಾಕ್ಯಾರ ವೋಟಿಂಗ್. ಇದು ಸತ್ಯದ ಮಾತು. ಅದಕ್ಕೆ ಈ ಸುಮ್ಮನೆ ಆಪಾದನೆ ಕೊಟ್ಟು ಅಧ್ಯಕ್ಷರ ಮೇಲೆ ಗೋನಾಕ್ ಅಧ್ಯಕ್ಷರು ಅವರೇ ಬಂದು ಇದಕ್ಕೆ BJPದವ್ರಿಗೆ ಹಾಕ್ಯಾರ. BJPದಾಗ ಒತ್ತಿ ಹೇಳ್ತಾ ಇದ್ದಿಲ್ಲ. ನೀವು 40 ವರ್ಷದಿಂದ ನೀವು ದುಡ್ದಿಲ್ಲ ಅಂತ ಹೇಳ್ತಾ ಇದ್ರಿ. ನೀವು 40 ವರ್ಷದಿಂದ ದುಡ್ದ ಮ್ಯಾಕೆ ಯಾವುದಾರ ಒಂದು ಚುನಾವಣೆ ಬಂದ ಪ್ರಚಾರಕ್ಕೆ ಎಲ್ಲಿರಿ? ನೀವು ಎಲ್ಲಿ ಕಾಣ್ತಾನೆ ಇಲ್ಲಲ್ಲ ಒಟ್ಟೆ. 40 ವರ್ಷದಿಂದ ನಮ್ಮ ಕಾಂಗ್ರೆಸ್ದಾಗ ಬಂದಿರೋ ಹೀರ ಅಂತೇಳಿ ನಮಗೆ ಸಂತೋಷದ, ನಮಗೇನು ಇದಿಲ್ಲ. ಅದಕ್ಕೆ ನಿಮ್ಮ ಮನೆಯಾಗ ಈಗ ನೀವೇ BJP ಮನೆಯಾಗೆ ಪಾರ್ಟಿ ಇಟ್ಕೊಂಡು ಕುಂತೀರಿ. ಪೂರಾ ಉಸ್ತುವಾರಿ ಮಂತ್ರಿ ನೀವೇ ಆದಪ್ಲೆ ಆಗಿರಿ. ಯಾರು ಈಗ ನೀವು ತಂದೆ ಮಕ್ಕಳು ಇದೊಂದು ಆಟ ಆಡ್ತಾಯಿದ್ರಿ ನಮ್ಮ ಹತ್ರ. ಈ ಮತ್ತಿ ಮೂರು ಸಾಹೇಬ್ರದು ಪೂರಾ ಹಲ್ವೊಂದು ಯಾವುದೇ ಟೆಂಡರ್ ಕೆಲಸ ಆದ್ರೆ ಭೀ ಅವ್ರ ಮನೆಗೆ ಯಾವ ಪೂರಾ ಇನ್ನು ಬಂದು ನೀವೇ ಪ್ರಶ್ನೆಯವ್ರು ಬಂದು ನೋಡ್ರಿ. ನೀವು ಆಲ್ರೆಡಿ ಬಂದು ನೋಡಿ ಅವ್ರ ಮನೆ ಗಾಡಿ ಇರ್ತಾವೆ. ಮತ್ತಿ ಮೂರು ಸಾಹೇಬ್ ಈಗ ನನಗೊಂದು ನಿನ್ನೆ ಒಂದು ಸನ್ಮಾನ, ಒಂದು ನಮ್ಮ ಜಯಂತಿ ಅದ, ಒಂದು ಯಾವುದಂದ್ರೆ ಅಂಬಿಗರ ಚೌಡಯ್ಯನ ಜಯಂತಿ ಅದ 21ನೇ ತಾರೀಕು. ನಮ್ಮ ಕೂಲಿ ಸಮಾಜದ ಮಂದಿ ಎಲ್ಲ ಜನ ಕಲ್ತ್ಕೇಸಿಂದ ಪಟ್ಟಿ ಉಸಲಿಗೆ ಹೋಗಿದ್ದು ಖರೆ ಅದ. ಹೋಗಿ ಗುಂಡು ಏನಪ್ಪರ ನಾವು ಎಲ್ಲ ಸಮಾಜದವ್ರು ಹೋಗಿಸಿಂದ ಅಧ್ಯಕ್ಷರಾಗಿರಲ್ರಿ ಅಂತ ಒಂದು ಸನ್ಮಾನ ಮಾಡಿ ಅದೊಂದು ಫೋಟೋ ಇಟ್ಕೊಂಡು ನಮ್ಗೆ ಇವ್ರು BJPದವರ, ಇವ್ರು BJPಯವರ, ಇವೆ ಒತ್ತಿ ಹೇಳ್ತೀವಿ. ಒಂದು ಫೋಟೋ ಇಟ್ಕೊಂಡು ನಮಗೆ ಬರೀ ಫೋಟೋ ತೋರಿಸ್ತಾ ಇದ್ದೀರಿ. ನಿಮ್ಮ ಮತ್ತಿ ಮೂರು ಸಾವಿರ ಮನೆಯಾಗ ಇಟ್ಕೊಂಡು ಕುಂತೀರಲ್ಲ ನೀವು. ಅದೇ ಯಾರು ಹೇಳ್ಬೇಕು? ನೀವು ಪಾರ್ಟಿಗೆ ಆಪಾದನೆ ಯಾಕೆ ಕೊಡ್ತಾ ಇದ್ದೀರಿ ನೀವು? ಈಗ ಒಂದು DCC ಬ್ಯಾಂಕಿಂದ ಒಂದು ಸಣ್ಣದದು ಏನು ಒಂದು ಗ್ರಾಮದಾಗ ನಡೀತದೆ. ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರಿ. ಇಂಥ ಒಂದು ಸಣ್ಣದು ಇದಕ್ಕೆ ನಿಮ್ಗೆ ಸೋಲು ಹೀನಾಗಿ ನಿಮ್ಗೆ ಸಹಿಸೋಕ್ಕಾಗಲ್ಲ, ಆಗ್ತಾಯಿಲ್ಲ ನಿಮ್ಗೆ. 6 ಜನ ಮೆಂಬರ್ ಅದ, ಹೌದಾ? 6 ಜನ ಮೆಂಬರ್ ಅದ. 6 ಜನ ಅವ್ರ ಕಡೆಗಾಯ್ತು, 6 ಜನ ನಮ್ಮ ಕಡೆಗಾಯ್ತು. ಅವರೇ ತಂದು ಫಸ್ಟ್ ನಾಮಿನೇಷನ್ ಮಾಡಿದವ್ರು ಅವರೇ, ಫಸ್ಟ್ ನಾಮಿನೇಷನ್ ಮಾಡಿ ಮತ್ತು ಆಫೀಸರ್ ಕರ್ಸೋರು ಅವರೇ. ಮತ್ತು ಹಿಂದುಗಡೆ ಎಲ್ಲ ಸಮಾಮತಿ ಆದ್ಮ್ಯಾಗ 6 ಬಂದು 6 ಎಲ್ಲ ಎಣಿಸ್ದೆವು. ಎಣಿಸ್ಮ್ಯಾಕ 6 ಸಮ ಆದ್ಮ್ಯಾಕ ಮತ್ತು ನಂದು ಅದೃಷ್ಟ ಎಂಥ ಅದೃಷ್ಟ, ಒಂದು ಮಾತಾ ಗಂಗಾ ಮಾತಾ ದಪ್ಪಲೆ ನಮ್ಮ ಒಂದು ಹುಡುಗಿ ಬಂದು ಶಾಲೆ ಒಂದು ಹುಡುಗಿ ಕರ್ಕೊಂಬಂದ್ರೆ ಅವರೇ ಕರ್ಕೊಂಬಂದು ಒಂದು ಚೀಟಿ ಮಾಡಿದ್ರು. ಚೀಟಿ ಥರ ಹಿಂಗೆ ಎತ್ತಿದ್ರು. ಎತ್ತಮ್ಯಾಗ ನಂದು ಆಯ್ಕೆ ಆದ್ಮ್ಯಾಕ ಮತ್ತು ಅದೇನು ದೇವ್ರು ಕೊಟ್ಟು ಬರಲ್ಲ. ನಾವು ಇದು ಚೀಟಿಂಗ್ ಮಾಡಿ ಒಂದು ಯಾವುದೇ ಒಂದು ಅನ್ಯಾಯ ಮಾಡಿಕಿಸಿಂದ ಗೆದ್ದೀವಿ. ಇದು ಯಾಕೆ ಪ್ರಿಯಾಂಕಾ ಸಾಹೇಬ್ರದು ಮತ್ತು ಗೋನಾಕ್ ಸಾಹೇಬ್ರದು ಹೆಸರು ಪದೇ ತಂದು ಯಾಕೆ ನಮ್ಗೆ ಇದು ಮಾಡ್ತಾಯಿದ್ದೀರಿ? ಇದಕ್ಕೆ ಏನು ನಾವು ಕ್ರಮ? ಎಲ್ಲರೂ ನಮ್ಮ ಸದಸ್ಯರಾದ ಇಲ್ಲಿ ಎಲ್ಲ ಇದಕ್ಕೆ ಪಾರ್ಟಿನೇ ಇಲ್ಲ. ಆ್ಯಕ್ಚುಲಿ ಅಂದ್ರೆ ಪಾರ್ಟಿನೇ ಇಲ್ಲ. ಆ ಪಾರ್ಟಿದವ್ರೆ ನಮಗೆ ಬಂದು ಹಾಕ್ಯಾರ. BJPದವರೇ ಬಂದು ಹಾಕ್ಯಾರ ನಮ್ಗೆ ವೋಟಿಂಗ್. ನಮ್ಗೆ 6 ಆದಕ್ಕೆ ಕಾರಣ ಅಂದ್ರೆ BJPನೇ ನಮ್ಗೆ ಇವತ್ತು. ಅದಕ್ಕೆ ತಾವುಗಳು ಈ ನಮ್ಮ ಗೆಲುವಿನ ಇದನ್ನು ಅಕ್ಬರ್ ಸಾಹೇಬ್ ಸಹಿಸ್ಕೋಬೇಕಂತ ತಮ್ಮಲ್ಲಿ. ಅದು ಕೇಳ್ತಾರೆ. ಖರ್ಗೆ ಸಾಹೇಬರು ವೋಟಿಂಗ್ ಒಂದು ಪವರ್ ಅದ ಅಂತಾರೆ. ನಮಗೂ ಅನಿಸ್ತದ ಪವರ್ ಅದ, ವೋಟಿಂಗ್ ಪವರ್ ಅದ ಗೊತ್ತದ. ಅವ್ರು ವೋಟಿಂಗ್ ಪವರ್ ಅದಾಗ
ಏನು ಬಂದು ಹಿಂಗೆ ಬಂದು ನಿಮಗೆ ಹಾಕಿ ತೋರಿಸ್ತಾರೆ. ಅದು ವೋಟಿಂಗ್ ನಡೆದ ರೀ, ಗುಪ್ತ ಮತದಾನ ಅದ. ಗುಪ್ತ ಮತದಾನದಾಗ ಅವರೇ ಹಾಕ್ಯಾರೋ ಇವ್ರು ಹಾಕ್ಯಾರೋ ಒಟ್ಟಿಗೆ ಗೊತ್ತಿಲ್ಲ. ಅದು ಈಗ ಅವ್ರದ್ದು ಒಂದು ಮನುಷ್ಯ ನಮ್ಗೆ ಹಾಕ್ಯಾದ್ರಿ, ಖಾತ್ರಿ ಅದ ನಮ್ಗೆ ಖಾತ್ರಿ ಅದ ಪಕ್ಕ ಅದ. ಸುಮ್ಮ ಅವ್ರ ಮೇಲೆ ಆಪಾದನೆ ಮಾಡ್ತಾರಂದ್ರೆ ಇದು ತಪ್ಪಲ್ಲ ಸರ್. ಟಾರ್ಗೆಟ್ ಮಾಡ್ತಾರೆ ಬರೇ ಇದು ಟಾರ್ಗೆಟ್ ಏನು ಪ್ರಿಯಾಂಕಾ ಸಾಬ್ರದು ಮತ್ತು ಗೋವಿನಾಥ್ ಸಾಬ್ರು ಇದು ಮಾಡಬಾರ್ದು, ತಪ್ಪು ಅನಿಸ್ತದೆ. ಇಲ್ಲ ಇದಕ್ಕೆ ಅವರು ಇಲ್ಲಿಗೆ ಬಿಟ್ಟರು ಅಂದ್ರೆ ಒಳ್ಳೇದು. ಅವ್ರ ರೀತಿಯಿಂದ ಅವರು ಒಳ್ಳೆ ರೀತಿಯಿಂದ ಬಿಟ್ಟು ಸೋಲು ಗೆಲುವು ಅದು ಅನಿವಾರ್ಯ. ಅದು ಪ್ರಕಾರ ಬಿಟ್ಟು ಕಿಸ್ ಏನೋ ಗೆದ್ದಾನ ಹೋಲ್ಬಿಡು ಸಣ್ಣ ಅವ್ನಿಗೆ ಜಿಲ್ಲಾ ಪಂಚಾಯತಿಯಾಗಿ ನಾ ಸೋತೀನಿ ಅಂತ ಅದೊಂದು ಅವಮಾನ ಆಗ್ಯದ. ಅವಮಾನ ಆದ್ರೂ ಭೀ ಹೋಗಿ ಕ್ಷಮೆ ಕೇಳಿನ ಹೋಲ್ರಿ ಒಂದು ಸರ್ತಿ ಬಂದೀನಿ ಅಲ್ಲಕ್ರಿ. ಫಸ್ಟ್ ಆದ್ರೂ ಭೀ ನಾನು ಎಲೆಕ್ಷನ್ ನಿಂದ್ರಕ್ಕಿಂತ ಮೊದಲೇ ಅವ್ರಿಗೆ ಕೇಳೀನಿ, ಸರ್ ನಮಗೊಂದು ಇದೊಂದು ಅವಕಾಶ ಕೊಡಿ, ನಮ್ಮ ಹಿಂದುಳಿದ ಜನಗೆ ಅವಕಾಶ ಕೊಡಿ. 40 ವರ್ಷದಿಂದ ಅವರೇ ಪುಟ 40 ವರ್ಷದಿಂದ ಹೆಸರು ತೆಗೀರಿ, ಏನಿಲ್ಲ ಎಲೆಕ್ಷನ್ ಇಲ್ಲ ಏನಿಲ್ಲ. ಅವರೇ 6 ಮಂದಿಗೆ ಆಯ್ಕೆ ಮಾಡ್ಕೋಬೇಕು, ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ವೋಟಿಂಗ್ ಪವರ್ ಅವರೇ ತೊಗೋಬೇಕು, ಅವರೇ ತೊಗೊಂಡ್ರೆ ಹಾಂ ರೀ. ಈಗ ಎಲೆಕ್ಷನ್ ಮಾಡಿ ತ್ರಾಸ ಆಗ್ಯದ ರೀ. ಅಲ್ರಿ ನಾವು ಎಲೆಕ್ಷನ್ ಮಾಡಿ ಎದುರು ನಿಂತು ನಲ್ಬಲ್ಲಿ ಯಾರವ ಅಂತ ಹೇಳ್ತಾರೆ. ಫಸ್ಟ್ ಎಲೆಕ್ಷನ್ ಇದು ಜೀವನದಾಗ ಆಗಿದ್ದು ಫಸ್ಟ್ ಎಲೆಕ್ಷನ್. ಇಲ್ಲ ಚಿಟ್ಟಿ ಇಲ್ಲ ಸರ್. ಮತದಾನ ನಡೆದ, ಆಫೀಸರ್ ಬಂದಾರ, ಪೊಲೀಸ್ ಬಂದದ. ಮತದಾನ ಅಂದ್ರೆ ಈಗ ಸೇಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತಾವ್ರಿ. ಹೆಸರು ನಮ್ಮ ಹೆಸರು ಮ್ಯಾಗಿತ್ತು, ತೆಳಗೆ ನಮ್ಮ ಹೆಸರು. ಈಗ ನಡ್ಬೇಕು, ಇಲ್ಲಿ ಹೊಡಿಬೇಕು ಎಲ್ಲ ಆಫೀಸರ್ ಬೈಲೆಟ್ ರೀತಿಯಿಂದ ಹೊಡೆದು ಇವು ಮಿಕ್ಸ್ 12 ಒಂದು ಬಾಕ್ಸ್ನಾಗ ಮಾಡಿ ಒಂದು ನಿಯಮ ಹೆಂಗೆ ಪದ್ಧತಿ ಪ್ರಕಾರ ಮಾಡ್ಯಾರ. ಅಂದ್ರೆ ಇವರೇ ಮಾಡ್ಯಾರ, ಗೋವಿನಾಥ್ ಸರ್ ಮಾಡ್ಯಾರ ಅಂತದ್ದು ಅಪವಾದನ ಅವ್ರಿಗೆ ಬರೆಸ್ಬಾರ್ದು ಅಂತ ನಾನು ಹೇಳ್ತೀನಿ. ಯಾರು ಹಾಕ್ಯಾರಂತ ನೋಡ್ತೀರಿ ಅಲ್ಲಿ ಇನ್ನು ಕೈ ಹತ್ತಿರು ಮಾಡಿರು 6 ಮಂದಿ, ಅದು ನಾವು ಒಪ್ಕೋತೀವಿ. ಈ ಸುಮ್ಮನೆ ಅವ್ರ ಮೇಲೆ ಅಪವಾದನ ಬೇಡ ಅಂತ ನನ್ನ ಅನಿಸಿಕೆ. ನಾನು ಶಿವನಗೌಡ ಪಾಟೀಲ್ ನಂದೂರ. ನಾನು ಈ ಸೊಸೈಟಿ ಡೈರೆಕ್ಟರ್ ಆಗಿದ್ದೀನಿ. ನಾವೆಲ್ಲರೂ ಕೂಡಿ ಒಂದು ಇದು ಆಗಲಿ ಅಂತ ಕೇಳಿಸಿ ಸರಿ ನಾವು ಶಿವಗಿಗೆ ಆಯ್ಕೆ ಮಾಡಿದ್ದೀವಿ. ಇದ್ರಾಗ ಪಾರ್ಟಿ ಬರೋಂಗಿಲ್ಲ. ಯಾಕಂತಂದ್ರೆ ಇದು ಹಳ್ಳಿ ಇದರಲ್ಲಿ ಕೋಆಪ್ರೇಟಿವ್ದಾಗ ಆ ಪಾರ್ಟಿ ಈ ಪಾರ್ಟಿ ಅಂತ ಬರೋಂಗಿಲ್ಲ. ವೈಯಕ್ತಿಕ ಬರ್ತದೆ. ವೈಯಕ್ತಿಕದ ಕಾಂಗ್ರೆಸ್ದವರು ಹರ, BJP ಹರ, ಅವರು ಇದಾಗ ಓಟ್ ಹಾಕ್ತಾರೆ, ನಾವು ಹಾಕ್ತೀವಿ. ನಾವು ಪಾರ್ಟಿ ಅಂತ ಹಾಕಂಗಿಲ್ಲ. ಒಳ್ಳೆಯ ಒಬ್ಬ ವ್ಯಕ್ತಿ ಬರಲಿ, ಒಳ್ಳೆಯ ಒಬ್ಬ ವ್ಯಕ್ತಿ ಅಲ್ಲಿ ಅಧ್ಯಕ್ಷ ಆಗಲಿ ಅಂತಕ್ಕೆ ನಾವು ಶಿವಗೆ ಇದು ಹಾಕೀವಿ. ಆದರೆ ಇಲ್ಲಿ ಅವ್ರು ಏನು ಮಾಡ್ಲಕತ್ತಾರ, ಕಾಂಗ್ರೆಸ್ದವರು ಉದ್ದೇಶಪೂರ್ವಕವಾಗಿ ಇವನಿಗೆ ಓಟ್ ಹಾಕ್ಸ್ಯಾರ. ಅದು ಪ್ರಿಯಾಂಕಾ ಖರ್ಗೆ ಸರು ಮತ್ತು ಸೋಮಶೇಖರ್ ಗೋನಾಯಕ್ ಅವರು, ಇವರು ಉದ್ದೇಶಪೂರ್ವಕನೇ ಮಾಡ್ಸ್ಯಾರ ಅಂತ ಅವರು ಆಪಾದನೆ ಅದ. ಅದು ಸುಳ್ಳು, ತಪ್ಪದು. ಯಾಕಂದ್ರೆ ಇದು ಗುಪ್ತ ಮತದಾನ ಅದ. ಗುಪ್ತ ಮತದಾನದಾಗ ಯಾರಿಗೆ ಹಾಕ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ, ಯಾರು ಏನೂ ಹೇಳೋಕ್ಕಾಗಂಗಿಲ್ಲ. ಅವು ಎಲ್ಲರೂ ಎದುರೇ ಅದು ಓಪನ್ ಮಾಡಿದ್ದದ, ಎಲ್ಲರೂ ಎದುರೇ ಅದು ಚಿಟ್ಟಿ ಎತ್ತಿದ್ದದ. ಚಿಟ್ಟಿನೂ ಅವರೇ ಎತ್ಸ್ಯಾರ. ಅದು ಇವ್ರದ್ದು ಎತ್ತದ, ಇವ್ರ ಲೆಕ್ಕದ. ಅದನ್ನು ಅವ್ರ ಮ್ಯಾಗ ಹಾಕೋದು ಭಾಳ ತಪ್ಪದು. ಪಾರ್ಟಿ ಹಿಡಿದು ಮಾತಾಡೋದು ತಪ್ಪ. ಇದು ಪಾರ್ಟಿ ಬರೋಂಗಿಲ್ಲ ಇದ್ರಾಗ. ಇದು ಹಳ್ಳಿದಾಗ ಇದು ಪಾರ್ಟಿ ಬರೋಂಗಿಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಯಾರಿಗೆ ಬೇಕೋ ಅವ್ರಿಗೆ ಆರಿಸ್ತಿರ್ತಾರೆ. ಇದ್ರಾಗ ಕಾಂಗ್ರೆಸ್ BJP ಅಂತ ಯಾವುದೂ ಬರೋಂಗಿಲ್ಲ. ಇದು ಅವರು ಈ ರೀತಿ ಮಾತಾಡೋದು ಭಾಳ ತಪ್ಪದ. ಆ ರೀತಿ ಮಾತಾಡಬಾರ್ದು ಅವರು. ನಾವು ಆ ಒಳ್ಳೆಯ ರೀತಿ ನಾವು ಉದ್ದೇಶದಿಂದ ನಾವು ಇವ್ರಿಗೆ ಆರಿಸ್ತಂದೀವಿ. ಮುಂದೆ ಕೆಲಸ ಇವರಿಂದ ಆಗ್ತಾವ ಮಾಡಲಿ ಅಂತ ಕೇಸಿ.